ಎಲ್ಲರಿಗೂ ಒಂದೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಎಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೊತ್ತಾ? ಇದು ರೋಡಲ್ಲೇ. ಇವಾಗ ಸಾಕ್ಸ್ ತಗೊಂಡು ಹೋಗಿ ಅಂತ ಬಂದಿದ್ದೀನಿ. ಸೊ ಇದು ಸಾಕ್ಸ್ ತಗೊಂಡೋಗಿ ಇಲ್ಲಿ ನೋಡಿದ್ರೆ ಫುಲ್ ನೀರು ಹಿಂಗಿದೆಯಲ್ಲಪ್ಪ, ಇದು ಎಲ್ಲಿಂದ ನೀರು ಚೆಲ್ಲಿದೆ ಅಂತಲೇ ಗೊತ್ತಿಲ್ಲ. ಸಾಕ್ಸ್ ಎಲ್ಲ ತಗೊಂಡಿದ್ದೀನ. ಇವಾಗ ವಾಶ್ ಮಾಡೋಕ್ಕೆ ಹಾಕಿರೋದು ವಾಶ್ ಆಗಿದೆ. ಇವಾಗ ಹೋಗಿ ಮೇಲೆ ಒಣಗಾಕೊಂಡೆ ಗೈಸ್. ಹೊರಗಡೆ ಹೋಗೋಕ್ಕೊಂದು ಸ್ವಲ್ಪ ಟೈಮ್ ಇತ್ತು. ಇವತ್ತು ಏನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಒಬ್ಬ ಫ್ರೆಂಡ್ ಮಾಡಿದ ಕಾಲು, ಸೊ ಅದೊಂದು 20 ಮಿನಿಟ್ಸ್ ಹಂಗೆ ಹೋಗ್ಬಿಡ್ತು. ಮತ್ತು ಇವತ್ತು ನಾನು ಸ್ವಲ್ಪ ಲೇಟಾಗಿಯೇ ಬಂದಿರೋದು. ಇವತ್ತು ಏನಾಗುತ್ತೆ ನನಗೂ ಗೊತ್ತಿಲ್ಲ. ಇವತ್ತು ವ್ಲಾಗ್ ಅಂತ ಆಗಲ್ಲ ಬಿಡಿ. ಅಲ್ದಾದ್ರೂ ಏನು ವ್ಲಾಗ್ ಮಾಡ್ತಾಯಿಲ್ಲ. ಏನು ಮಾಡ್ತಾಯಿದ್ದೀನಿ, ಏನಾಗುತ್ತೆ, ಏನಾಗ್ಬೋದು, ಇದೇ ಆಯಿತು ಲೈಫಲ್ಲಿ. ಎಲ್ಲ ಹಿಂಗೆ ಅಂದ್ಕೊಂಡೇ ಆಯಿತು. ಏನು ಮಾಡೋದು ಅಂತ ಗೊತ್ತೈತೆ ಇಲ್ಲ, ಏನು ಅಂತ. ಸೊ ಒಬ್ಬರು ಮುಂದೆ ವೀಡಿಯೋ ಮಾಡೋಕ್ಕಾಯ್ತಿಲ್ಲ. ಗೊತ್ತಾಯಿತು ಏನು ಮಾಡಲಿ. ಒಂದು ಅದೇ ಸ್ಟಾರ್ಟಲ್ಲೆಲ್ಲೋ ವ್ಲಾಗ್ ಸ್ಟಾರ್ಟ್ ಮಾಡಿದವನು ಇಲ್ಲಿ ಬಂದು ನಿಂತ್ಕೊಂಡು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಮ್ಮನೆ ಕಷ್ಟಕ್ಕೆ ಅದ್ರ ಆಗಬೇಕಲ್ಲ ಅಂತ. ಮುಂದುಗಡೆ ಆದರೂ ನೋಡಿ, ನನ್ನ ಮುಖ ನೋಡಿನೇ ನಿಮ್ಗೆ ಬೇಜಾರಾಗಿರೋದೆ. ಏನು ಅಂದ್ರೆ ಕಂಟೆಂಟು ಡೈಲಿ ಚೇಂಜ್ ಮಾಡ್ತೀನಿ ಅನ್ನೋನು ಏನು ಮಾಡ್ತಾಯಿಲ್ಲ. ಅಂದರೆ ಪ್ರೋಟೀನ್ ಸೆಟ್ ಆಯ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಜಸ್ಟ್ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಯಾಕೆ ಹೇಳಿ, ಪ್ರೋಟೀನ್ ಸೆಟ್ ಆಗ್ತಿಲ್ಲ ಅಂತ ಜಸ್ಟ್ ಅದು ಮಾತಿಗಷ್ಟೇ ಗುರು. ನೀನು ರೋಟೀನಲ್ಲ, ನೀನು ಹೆಂಗೆ ಇದ್ದರೂ ನಿನ್ನ ಕೈಲಿ ಮಾಡಬೇಕು ಅಂತ ಬರಬೇಕು. ಸೊ ಅದು ಮಾಡಬೇಕು ಅಂತ ಬರುತ್ತೆ, ತಲೆಯಲ್ಲಷ್ಟೇ ಬರುತ್ತೆ. ಅದನ್ನ ಒಂದ್ಸಲ ಟ್ರೈ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಅಂದರೆ ಅಂದ್ಕೊಳ್ಳೋರು 1000 ಜನ ಇದ್ದರೆ ಅದ್ರಲ್ಲಿ ಮಾಡೋರು ಇರೋದು 10 ಜನ. 10 ಜನರಲ್ಲಿ ಚೆನ್ನಾಗಿ ಮಾಡೋರು ಅಂತ ಏನು ಬರಲ್ಲ. ಸೊ ಇದರಲ್ಲಿ ಚೆನ್ನಾಗಿ ಕಷ್ಟಪಡೋರಿಗೆ 10 ಜನರಲ್ಲಿ ಒಬ್ಬನಿಗೆ ಅವನೇನು ಅಂದ್ಕೊಂಡಿರುತ್ತೆ ಅದು ಸಿಗುತ್ತೆ. ಅಂದರೆ ಇವಾಗ ನೀವೇನೋ ಒಂದು ಆಗಬೇಕು ಅಂದ್ಕೊಂಡಾಗ, ಸೊ ಅದರಲ್ಲೊಂದು 1000 ಪೀಪಲ್ಸ್ ಇದ್ದಾರೆ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಎಲ್ಲ ಟ್ರೈ ಮಾಡ್ತಾರೆ. ಅದರಲ್ಲಿ ಒಂದೇ ಸಲ ಎಲ್ಲ ಅಂದರೆ ಟ್ರೈ ಮಾಡೋದಕ್ಕೆ 1000 ಜನ ಬಂದರೆ ಅದನ್ನ ಕಂಟಿನ್ಯೂ ಮಾಡೋರು 100 ಜನ. ಆ 100 ಜನರಲ್ಲಿ ಸೊ ಉಳ್ಕೊಳ್ಳೋರು ಒಂದು 10 ಜನ. ಆ ಉಳ್ಕೊಂಡಿರೋ 10 ಜನರಲ್ಲಿ ಅದರಲ್ಲಿ ಒಬ್ಬನಿಗೆ ಫಲ ಸಿಗೋದು ಅಂದರೆ ಒಬ್ಬನಿಗಷ್ಟೇ, ಒಬ್ಬರು ಇಬ್ಬರಿಗೆ ಫಲ ಸಿಗುತ್ತೆ. ಅಂದರೆ ಹಿಂಗೆ. ಸೊ ಏನು ಮಾಡೋದು ಇವಾಗ? ಅದು ಲೈಫಲ್ಲಿ ಏನೂ ಆಗಲ್ಲ ಅಂತ ಇರೋದಕ್ಕಿಂತ ಏನೋ ಒಂದು ಆಗ್ತಾಯಿದೆ ಅಂತ ನಡ್ಸ್ಕೊಂಡು ಹೋಗ್ತಾ ಇರಬೇಕು. ಒಂದು 2-3 ಇಯರ್ಸ್ ಬೇಕು ಅನ್ಕೊಳ್ತಾಯಿದ್ದೆ ನಾನು. ಇನ್ನೊಂದು 3 ಇಯರ್ಸಲ್ಲಿ ಏನೋ ಒಂದು ಆಗಿರ್ತೀನಿ ಅಂತ. ಸೊ ಇವಾಗಂತೂ ನೋಡಿದ್ರು ಏನು ದೊಡ್ಡದೇನು ಆಗಲಿಲ್ಲ, ದೊಡ್ಡದಾಗಲಿ ಏನೂ ಆಗಲಿಲ್ಲ ಅಂತಲೇ ಹೇಳ್ಬೋದು. ಇವಾಗಲೂ ಅಷ್ಟೇ ಹಂಗೆ ಅಂದ್ಕೊಂಡಿರ್ತೀವಿ 2 to 3 ಇಯರ್ಸಲ್ಲಿ ನಾವು ಏನೋ ಒಂದು ಆಗಿರ್ತೀವಿ ಅಂತ. ಸೊ ಒಂದು 2 to 3 ಇಯರ್ಸ್ ಬ್ಯಾಕು ಸೊ ನಾನು ಅಂದ್ಕೊಂಡಿದ್ದನ್ನ ನೀನು ಮಾಡಿದೀಯಾ ಅಂತ ಅಂದರೆ ಯೋಚನೆ ಮಾಡಿದಾಗ ಏನೂ ಮಾಡೇ ಇಲ್ಲ. ಜಸ್ಟ್ ಅಂದ್ಕೊಂಡಿದ್ದೀವಿ ಅಷ್ಟೇ, ನಾನು ಹಿಂಗೆ ಮಾಡಬೇಕು ಅಂತ, ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅಷ್ಟೇ. ಸೊ ಆದರೆ ಹಿಂಗೆ ಆಗಬೇಕು ಅಂದರೆ ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನ ಮಾಡಬೇಕು, ಮಾಡಲಿಲ್ಲ. ಇವಾಗ ಏನೋ ಒಂದು ಮಾಡ್ತಾಯಿದ್ದೀವಿ. ಅಟ್ಲೀಸ್ಟ್ ನೀನು ಏನೂ ಮಾಡದೇ ಇರೋ ಬದಲು ಏನೋ ಒಂದು ಮಾಡು ಅಂತ ಅಷ್ಟೇ. ಸೊ ಅದಕ್ಕಾಗಿ ಏನೋ ಒಂದು ಸುಮ್ಮನೆ ಆದರೂ ರೆಕಾರ್ಡ್ ಮಾಡಾಕ್ತಾಯಿದ್ದೀನಿ. ನಾನು ಹೇಳಲ್ಲ ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ. ಸೊ ಅದನ್ನು ಬಿಟ್ಟೇ ಬಿಡಬೇಕು. ನಾನು ಮಾಡಬೇಕು ಅಷ್ಟೇ. ಅದು ನಮ್ಮ ಯಾವಾಗ ಅಂತಲ್ಲ ಹೇಳೋಂಗಿಲ್ಲ, ಮಾಡಬೇಕು ಅಂತಲೂ ಹೇಳೋಂಗಿಲ್ಲ. ನಿನಗೆ ಬೇಕಾ ನಿನಗೆ ಅದೆಲ್ಲ ನಿನ್ನ ಕೈಯಲ್ಲೇ, ನಿನ್ನ ಬಗ್ಗೆ ಎಲ್ಲ ನಿನ್ನ ಕೈಯಲ್ಲೇ ಇದೆ. ನೀನು ಒಳ್ಳೇದಾಗ್ತೀಯೋ ಕೆಟ್ಟದ್ದಾಗ್ತೀಯೋ ಎಲ್ಲದಕ್ಕೂ ಕಾರಣ ನೀನೇ ಅಲ್ವಾ? ಅಂದರೆ ಇವಾಗ ನನ್ನ ಲೈಫಿಗೆ ನಾನು, ನಿಮ್ಮ ಲೈಫ್ಗೆ ನೀವು. ಸೊ ಆ ಥರ ಬನ್ನಿ. ಸ್ವಲ್ಪ ನನ್ನ ಮುಖನೂ ನೋಡಿ, ಆ ಕಡೆನೇ ಎಷ್ಟು ನೋಡ್ತೀರಾ. ಸೈಲೆಂಟಾಗೂ ಇರುತ್ತೆ ಒಳಗು. ನನಗೇನು ಅಂದರೆ ನಾನು ಈ ಯೂಟ್ಯೂಬ್ ಕಂಟಿನ್ಯೂ ಮಾಡಬೇಕಂದ್ರೆ ನನ್ನ ಪ್ರಕಾರ ವ್ಲಾಗು ಅಂತ ಬಂದಾಗ ಫ್ಯಾಮಿಲಿ ನನ್ನ ಮನೆಗೆ ಶಿಫ್ಟ್ ಆಗಿಬಿಟ್ರೆ ಒಳ್ಳೇದು ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಟ್ರೈ ಮಾಡ್ತಾಯಿದ್ದೀನಿ. ಅದೇನಾದರೂ ಸಿಕ್ಕಿದ್ರೆ
ಒಂದು 2 months ಅಂದು ಇಲ್ಲಿ ಆಫೀಸ್ ವರ್ಕ್ ಇದೆ. ಸೊ ಅದು ಮಾಡಿ ಇರುತ್ತೆ. ಸೊ ಅದನ್ನು ಕಂಪ್ಲೀಟ್ ಮಾಡಿ ನಂತರ ಅದು ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ. ಸೊ ನನಗೂ ಇವಾಗ 2 months ಬೇಕಾಗಿಲ್ಲ, ಯಾಕಂದರೆ ಮಳೆ ಟೈಮಲ್ಲೆಲ್ಲ ನಮ್ಮ ಕಡೆ ಇಲ್ಲ ಕರೆಂಟು ಪವರ್ ಇರೋದೇ ಇಲ್ಲ. ಸೊ ಅದರ ಟೈಮಲ್ಲಿ ನಾನು ಹೋಗ್ಬಿಟ್ರೆ ಸೊ ಏನು ಮಾಡೋಕ್ಕಾಗಲ್ಲ. ಅಂದರೆ ಪವರ್ ಇಲ್ಲ ಅಂದರೆ ಸುಮ್ಮನೆ ನಾನು ಲ್ಯಾಪ್ಟಾಪ್ ಇಟ್ಕೊಂಡು ಏನು ಮಾಡೋ, ಲ್ಯಾಪ್ಟಾಪ್ ಇಟ್ಕೊಂಡು ಏನು ಮಾಡಲಿ ಅಂತ ಅಲ್ಲ. ಕರೆಂಟ್ ಇಲ್ಲದಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಅಲ್ಲಿ ಫೋನೇ ಚಾರ್ಜ್ ಮಾಡೋಕ್ಕಾಗಲ್ಲ, ಇನ್ನು ಹೇಳಿ ನೀವೇ. ಅದಕ್ಕೆ ಅಟ್ಲೀಸ್ಟ್ 2-3 months ಆದಮೇಲೆ ವರ್ಕ್ ಫ್ರಮ್ ಹೋಮ್ ಶಿಫ್ಟ್ ಆದರೆ ಬೆಸ್ಟ್ ಅನ್ಕೋತೀನಿ. ನಿನಗೆ ಏನು ಅನ್ಸುತ್ತೋ ಮಾಡಪ್ಪ. ಇಲ್ಲಿ ನೀನು ಮಾತಾಡೋದನ್ನ ಒಂದು ಮಾಡ್ತಾಯಿಲ್ಲ ಏನಲ್ಲ. ಬಟ್ ಒಂದೊಂದು ಸಲ ಏನು ಅನಿಸುತ್ತೆ ಅಂದರೆ ನಾನು ಸ್ವಲ್ಪ ಪಾಸಿಟಿವ್ ಇದ್ದೀನಿ, ಥಿಂಕಿಂಗಲ್ಲಿದ್ದೀನಿ. ಅಂದರೆ ಅಬ್ಸಲ್ಯೂಟ್ಲಿ ಅಂದರೆ ಪಾಸಿಟಿವ್ ಥಿಂಕಿಂಗ್ ಅಂದರೆ ಏನಂದರೆ ನಾವು ಅಂದ್ಕೊಳ್ಳೋದು ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾಯಿಲ್ಲ, ಏನಾಗ್ತಾಯಿಲ್ಲ, ಏನೂ ಇಲ್ಲ ಅಂತ. ಸೊ ಅಂತ ಅಂದರೆ ನಮಗೇನೂ ಇಲ್ಲ, ನಾವು ಏನು ಮಾಡೋದು ಅಂತ ಅಂದ್ಕೊಡ್ತೀವಲ್ಲ, ಆವಾಗ ನಮಗಿಂತನೂ ಕೆಳಗಡೆ ಇರೋಂಥವ್ರನ್ನ ನೋಡಬೇಕು. ಸೊ ಕೆಲವೊಬ್ಬರಿಗೆ ಕೈ ಕಾಲುಗಳೇ ಇರಲ್ಲ, ಅವರಿಗೆ ಊಟನೇ ಇಲ್ಲ, ಅಂಥವ್ರನ್ನ ಕಂಪ್ಯಾರಿಸನ್ ಮಾಡಿದಾಗ ನಮ್ಮದೆಲ್ಲ ಏನೂ ಇಲ್ಲ ಬಿಡಿ ಅಂತ ಅನ್ಸ್ಬಿಡತ್ತೆ. ಸೊ ನಾನು ಆ ಥರ ಪಾಸಿಟಿವ್ ಮೈಂಡೆಡು ಅಂತ ಅಂದರೆ ಆ ಥರ ಇರ್ತೀನಿ. ಬಟ್ ಅದು ಕೂಡ ಜಾಸ್ತಿ ಒಳ್ಳೆಯದಲ್ಲ. ನಾನು ಯಾವಾಗಲೂ ಅದನ್ನೇ ಥಿಂಕ್ ಮಾಡ್ತಾ ಇರೋಕ್ಕಾಗಲ್ಲ. ಅವ್ರಿಗಿಲ್ಲ, ನಾವು ಇಷ್ಟಾದರೂ ಇದ್ದೀವಿ ಅಂತಲೇ ಥಿಂಕ್ ಮಾಡ್ತಾಯಿದ್ರೆ ಇಲ್ಲೇ ಇದ್ಬಿಡ್ತೀವಿ. ಕೆಲವೊಂದು ಸಲ ನಾವು ಬೇರೆ ಅಂದರೆ ನಮಗಿಂತ ಮೇಲೆ ಇರೋರ್ನೂ ಒಂದು ಸಲ ಥಿಂಕ್ ಮಾಡಬೇಕು. ಅವನ ಹತ್ರ ಆ ಕಾರ್ ಇದೆಯಲ್ಲ, ಅವನ ಹತ್ರ ಆ ಥರ ದೊಡ್ಡ ಮನೆ ಇದೆಯಲ್ಲ, ಅದೆಲ್ಲ ಥಿಂಕ್ ಮಾಡ್ತಾ ಹೋದರೆ ಒಂದಲ್ಲ ಒಂದಿನ ಏನೋ ಒಂದು ಆಗ್ತೀವಿ. ಇತ್ತು ಫೋನ್ ಮಾಡಿದ್ನಲ್ಲ, ಸೌಂಡ್ ಪ್ರೊಬಲಿ ವ್ಲಾಗ್ ನೋಡಿದ್ರು ಅಲ್ಲ, ನೋಡಿದ್ರೆ ಕಮೆಂಟ್ ಆಗಪ್ಪ. ಎಲ್ಲರ ಲೈಫು ಹಿಂಗೆ ಅಂತ ಅಂದ್ಕೊಳ್ಳೋದಾ, ಇಲ್ಲ ನನ್ನ ಲೈಫು ಹಿಂಗೆ ಅಂತ ಅಂದ್ಕೊಳ್ಳೋದಾ? ಕಾಲ್ ಮಾಡಿದವ ನೋಡಿದ್ರೆ ಏನು ಹಂಗೇನೆ ಹೇಳ್ತಾವನಿ. ಬರುತ್ತೆ, ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ನೀವೇನು ಅಂದ್ಕೊಂಡಿದ್ದೀರ ದಯವಿಟ್ಟು ಮಾಡಿ. ನಾನು ಅದನ್ನು ಹೇಳಿದ್ರೆ ಸರಿಯಾಗಲ್ಲ, ಯಾಕಂದರೆ ನಾನಿಲ್ಲಿ ಅಂದ್ಕೊಂಡಿರೋನ್ನ ಮಾಡದೆ ನಾನು ಇನ್ನೊಬ್ಬರಿಗೆ ಹೇಳೋದು ಸರಿ ಇಲ್ಲ. ಬಟ್ ಆದರೂ ಜಸ್ಟ್ ಅಂಡರ್ಸ್ಟ್ಯಾಂಡ್ರು, ಯಾರೇ ಆದರೂ ಎಲ್ಲರಿಗೂ ಹೇಳ್ತಾ ಇರೋದು ನಾನು. ಹಾಗೇನಾ? ಇದು ವ್ಲಾಗಾ? ಇಟ್ಸ್ ನಾಟ್ ಅ ವ್ಲಾಗ್ ಅಂದರೆ ಹೆಂಗೆ ಹೇಳಿ ಸಮಥಿಂಗ್. ಅದರಲ್ಲಿ ನೀವು ಇವಾಗ ಇಷ್ಟೊತ್ತು ನನ್ನನ್ನು ನೋಡಿದಾಗ ನಿಮಗಲ್ಲಿ ಎಲ್ಲೂ ಸ್ಕಿಪ್ ಮಾಡಬಾರ್ದು ಅಂತ ಅನಿಸ್ಬೇಕು ಅಲ್ಲ. ಸ್ಕಿಪ್ ಮಾಡಬಾರ್ದು, ನಿಮಗೆ ಎಂಟರ್ಟೈನ್ಮೆಂಟು ಎಲ್ಲ ಇರಬೇಕು. ಇದರಲ್ಲೇನಿಲ್ಲ. ಸೊ 1 ವೀಕು ಜಸ್ಟ್ ನಾನು ಮನೆಗೆ ಹೋಗಿದ್ದೆ. ಸೊ ಆವಾಗ ಕಂಟೆಂಟ್ನು ಸ್ವಲ್ಪ ಅಂದರೆ ಅಂಥ ರೀಚ್ ಇಲ್ಲ ಅಂದರು. ನನ್ನ ಮೋಸ್ಟ್ ಪಾಪ್ಯುಲರ್ ವೀಡಿಯೋಸಲ್ಲೆಲ್ಲ ನಾನು ಇವಾಗ ರೀಸೆಂಟಾಗಿ ಮನೇಲಿ ಹೋಗಿ ಮಾಡಿರೋ ವೀಡಿಯೋಸು ಬರ್ತಾಯಿದೆ. ಅಂದರೆ ಒಂದು 2-3 ವೀಡಿಯೋ ಬಂದಿದೆ. ಅದನ್ನು ನೋಡೋಕೆ ಅನಿಸೋದು. ಸೊ ಮನೇಲಿ ಎದ್ಬಿಟ್ರೆ ಚೆನ್ನಾಗಿರ್ತಿತ್ತು ಅಂತ. 1 year ಮನೇಲಿದ್ದೆ. ಆವಾಗ ತಲೆಯಲ್ಲಿ ಒಂದಿಷ್ಟು ಯೋಚನೆ ಇರಲಿಲ್ಲ. ಚಾನಲ್ ಇತ್ತು, ಚಾನಲಲ್ಲಿ ಏನು ವೀಡಿಯೋಸ್ ಮಾಡಬೇಕು ಸುಮ್ಮನೆ ಹಂಗೆ ಇಟ್ಟಿದ್ದಷ್ಟೇ. ಎಷ್ಟೋ ಚಾನಲ್ಸ್ ಇದೆ, ಇವಾಗಲೂ ಇದೆ. ಅಟ್ಲೀಸ್ಟ್ ಟ್ರೈ ಆದರೂ ಮಾಡೋಣ ಅಂದರೆ ಇದೇ ನನ್ನ ಮೇಯ್ನ್ ಗೋಲ್. ಏನಿದೆ ಅಂದರೆ ಏನೋ ಒಂದು ಅಚೀವ್ ಮಾಡಲೇಬೇಕು, ಲೈಫಲ್ಲಿ ಸಕ್ಸಸ್ ಆಗಲೇಬೇಕು ಅನ್ನೋದಕ್ಕಿಂತ ಲೈಫಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಏನೆಲ್ಲ ಅಂದ್ಕೊಂಡಿದ್ದೀವಲ್ಲ ಅದನ್ನ ಅಟ್ಲೀಸ್ಟ್ ಟ್ರೈ ಮಾಡಿಬಿಡ್ಬೇಕು ಗುರು. ಅಂದರೆ ಅದೇ ಇವಾಗ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಇಲ್ಲ ಏನೋ ಒಂದು ಇದರಲ್ಲಿ ನಾವು ಅಂದರೆ ಸುಮ್ಮನೆ ಇವಾಗ ಎಕ್ಸಾಂಪಲ್ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಹೋಗಬೇಕು ಅಂದ್ಕೊಂಡಿರ್ತೀವಿ. ಬಟ್ ನಾವು ಅದನ್ನು ಟ್ರೈಯೇ ಮಾಡಿಲ್ಲ. ರೆಕಾರ್ಡ್ ಮಾಡ್ತಿದ್ದಾಗ ಸ್ಟೋರೇಜ್ ಫುಲ್ಲಾಗಿಬಿಡ್ತು ಅಷ್ಟೇ. ಸೊ ಇನ್ನು ಅಲ್ಲಿ ಏನು ಎಂಡಾಗಿದೆ ನನಗೂ ಮರ್ತೋಯ್ತು. ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.